ಒಂದೇ ಮಾತರಂ. ಆತ್ಮೀಯರೇ, ಜುಲೈ ತಿಂಗಳಂದರೆ ಪತ್ರಿಕೆಗಳ ಹಬ್ಬ. ಪತ್ರಿಕೆಗಳು ಹೇಗೆ ಹುಟ್ಟಿಕೊಂಡವು, ವಿಶೇಷವಾಗಿ ಕನ್ನಡ ಪತ್ರಿಕೆ ಯಾವಾಗ ಹುಟ್ಟಿಕೊಂಡಿತ್ತು ಎಂಬುದರ ಬಗ್ಗೆ ಇರ್ತದೆ. 1843ರಲ್ಲಿ ಜರ್ಮನ್ ಪಾದ್ರಿ ಒಬ್ಬರು ಮೋಗ್ಲಿಗ್ ಅಂಥೇಳಿ ಅವರು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು. ಮೊಟ್ಟ ಮೊದಲನೇ ಪತ್ರಿಕೆ ಮಂಗಳೂರು ಸಮಾಚಾರ ಅಂತ. ಎಂಥ ಕಷ್ಟ ಇತ್ತು ಹೇಳೋಕ್ಕೆ. ಯಾವುದೇ ರೀತಿ ಪ್ರೆಸ್ ಇದ್ದಿಲ್ಲ, ಮೊಳೆ ಜೋಡಣೆ ಇದ್ದಿಲ್ಲ. ಕಲ್ಲಿನ ಮೇಲೆ ಮಸಿ ಹಾಕಿ ಅದರ ಮೇಲೆ ಪತ್ರಿಕೆ ತೆಗಿಬೇಕಾಯ್ತಿತ್ತು, ಕೈಲಿ ಬರೆದು. ಇಂದಿಗೆ 181 ವರ್ಷ ಆಯಿತು ಕನ್ನಡದ ಪತ್ರಿಕೆಯ ಹುಟ್ಟುಹಬ್ಬ. ಅದೇ ರೀತಿ ಅವರಿಗೆ ಇವತ್ತು ನಾವು ಮೋಗ್ಲಿಂಗ್ ಅವರಿಗೆ ನೆನೆಸ್ಕೊಳ್ಬೇಕಾಗ್ತದೆ. ವಿಶೇಷವಾಗಿ ನಾನು ಈ ನಿಜಾಮ್ ರಾಜ್ಯದ 16 ಜಿಲ್ಲೆಯವರಿಗೆ ಒಂದು ಮಾತು ಹೇಳ ಬಯಸ್ತೀನಿ. ಅವರು ಇವತ್ತು ತೆಲಂಗಾಣದಲ್ಲಿದ್ದಾರೆ, ಕರ್ನಾಟಕದಲ್ಲಿ ನಾವಿದ್ದೀವಿ, ಆ ಕಡೆ ಮಹಾರಾಷ್ಟ್ರದಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಒಂದು ಮಾತು, ಪತ್ರಿಕಾ ದಿನಾಚರಣೆ ಮಾಡುವಾಗ ಪತ್ರಿಕಾ ಧರ್ಮವನ್ನು ಕಾಪಾಡಿ ಹುತಾತ್ಮರಾದಂಥ ಮನುಷ್ಯನಿಗೆ ಯಾರೂ ನೆನೆಸ್ತಾ ಇಲ್ಲ. ಇವತ್ತು ಶೋಯಿಬ್ ಉಲ್ಲಾ ಖಾನ್ ಇಮ್ರೋಜ್ ಪತ್ರಿಕೆಯ ಸಂಪಾದಕ. ನೋಡಿರಿ, ಅವರಿಂದ ನಾವು ಏನು ಕಲಿಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ, ಒಬ್ಬ ಮುಸ್ಲಿಂ ವ್ಯಕ್ತಿ ಉರ್ದು ಪತ್ರಿಕೆ, ನಿಜಾಮನ ರಾಜ್ಯ, ನಿಜಾಮ್ ಮುಸ್ಲಿಂ, ಅವ್ರ ವಿರುದ್ಧ ಸ್ವತಂತ್ರಕ್ಕಾಗಿ ಹೋರಾಡಿ ಯಾವುದೇ ರೀತಿ ಬಿಡೆ ಇಲ್ದಂಗೆ ಬರೆದು ಕಡೆಗೆ ತನ್ನ ಪ್ರಾಣ ಕಳ್ಕೊಳ್ಬೇಕಾಯಿತು. ಆದರೆ ಅವನು ತನ್ನ ಧರ್ಮ ಬಿಟ್ಟಿಲ್ಲ, ಪತ್ರಿಕಾ ಧರ್ಮವನ್ನು ಆತ ಬಿಟ್ಟಿಲ್ಲ. 1948ರಲ್ಲಿ ಅವನು ಕೊಲೆ ಆಯಿತು. ಅಂದರೆ ನಾವು ಅವನಿಂದ ಯಾಕೆ ಈ ಮಾತು ಹೇಳ್ತಿದ್ದೀನಿ ಇವತ್ತು ಶೋಯಿಬುಲ್ಲಾ ಖಾನ್ದು, ಪತ್ರಕರ್ತರು ಇದನ್ನು ಕಲಿಬೇಕು. ಪತ್ರಿಕಾ ಧರ್ಮ ಕಾಪಾಡಬೇಕಾದ್ರೆ ಜಾತಿ, ಭಾಷೆ, ತಂದವರು ಯಾರು ಏನೂ ವಿಚಾರ ಇಲ್ಲ. ಸತ್ಯ ಸಮಾಜಕ್ಕೆ ಏನು ಬೇಕು ಅದ್ರ ಬಗ್ಗೆ ನಾವು ಬರೀಬೇಕು. ಇವತ್ತಿನ ದಿವಸ ಪತ್ರಿಕಾ ದಿನಾಚರಣೆ ಅಂತಂದರೆ ಮಂತ್ರಿಗಳು ಬಂದು ಉದ್ಘಾಟನೆ ಮಾಡೋದು, ಕೆಲವರು ಭಾಷಣ ಮಾಡಿ ಮನೆಗೆ ಹೋಗೋದಲ್ಲ. ಪತ್ರಕರ್ತರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಾವು ನಮ್ಮನ್ನು ತಿಳ್ಕೊಳ್ಬೇಕು. ಇವತ್ತಿನವರೆಗೆ ನಾವೇನು ಪತ್ರಿಕೆ ತೆಗಿತಾ ಇದ್ದೀವಿ, ಏನು ತಪ್ಪು ಮಾಡೀವಿ, ಏನು ಒಪ್ಪಿದೆ, ಇನ್ನೂ ಏನು ಮಾಡಬೇಕಾಗಿದೆ ಅದನ್ನು ಮಾಡಬೇಕು. ಅದನ್ನು ಮಾಡಿಕೊಂಡು ಬೆಳೆದ್ರೆ ಪತ್ರಿಕೆ ಅಂತ ಒಳ್ಳೆಯ ಕೆಲಸ ಮತ್ತೊಂದು ಯಾವುದೂ ಇಲ್ಲ. ಒಂದು ಮಾತನ್ನ ನೆನಪಿಡಬೇಕು, ನಮಗೆ 4ನೇ ಪಿಲ್ಲರು ಅಂತ ಹೇಳ್ತಾರೆ. ಎಷ್ಟು ಮೋಸ ಮಾಡ್ತಾರೆ. ನಾವು 4ನೇ ಪಿಲ್ಲರ್ ಅಲ್ಲ. ಸಾಮಾನ್ಯ ಒಬ್ಬ ನಾಗರಿಕನಿಗೆ ಮಾತಾಡುವ ಸ್ವಾತಂತ್ರ್ಯ ಏನಿದೆ ಅಷ್ಟೇ ಸ್ವಾತಂತ್ರ್ಯ ನಮಗಿದೆ. ನಮ್ಮ ಕಡೆ ಪ್ರೆಸ್ ಇದೆ, ವರದಿಗಾರರಿದ್ದಾರೆ, ಪತ್ರಿಕೆಯನ್ನು ಬರೀತೀವಿ, 4 ಜನ ಹೆಚ್ಚಿಗೆ ಹಂಚ್ತೀವಿ, ಸಾವಿರಾರು ಜನರಿಗೆ ಸುದ್ದಿ ಮುಟ್ಟಿಸ್ತೀವಿ, ನಮಗೆ ಪತ್ರಕರ್ತರು ಅಂತಾರೆ. ಒಬ್ಬ ವ್ಯಕ್ತಿ ತನಗೆ ಗೊತ್ತಿದ್ದನ್ನು 4 ಜನರಿಗೆ ಗೆಳೆಯರಿಗೆ ಹೇಳ್ಕೊಳ್ತಾನೆ, ಅವನು ಸುದ್ದಿ ಕೊಡ್ತಾನೆ. ಅವನಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಇದೆ. ಆದರೆ ನಮ್ಮನ್ನು ಸುಮ್ಮನೆ ದೊಡ್ಡವರನ್ನಾಗಿ ತೋರಿಸೋ ಸಲುವಾಗಿ ಎಲ್ಲರೂ ಪಿಲ್ಲರ್, 4ನೇ ಪಿಲ್ಲರು ಅಂತ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಜೊತೆಲಿ ಇದೊಂದು ಅಂಗ ಅಂತ ಹೇಳ್ತಾರೆ. ಇಲ್ಲ ಸ್ವಾಮಿ, ಇದು ಮೋಸ. ನಾವು ಅದನ್ನು ತಿಳ್ಕೊಂಡು ಉಬ್ಬಿ ದೊಡ್ಡವರಾಗೋದು ಬೇಡ. 4ನೇ ಪಿಲ್ಲರ್ ಯಾರಾದರೂ ಇದ್ದರೆ ಸಮಾಜ, ಒಬ್ಬ ವ್ಯಕ್ತಿಗೆ ಏನು ಸ್ವಾತಂತ್ರ್ಯ ಇದೆ ಅಷ್ಟೇ ನಮಗಿದೆ. ಎಲ್ಲ ಜನರು ಕೂಡಿ ಓಟ್ ಹಾಕಿ ಪ್ರತಿನಿಧಿಯನ್ನು ಆರಿಸ್ತಾರೆ, ಅವ್ರು 4ನೇ ಪಿಲ್ಲರ್. ಅವ್ರಿಗೆ ಸಂವಿಧಾನಕ್ಕೆ ಹಕ್ಕಿದೆ, ಓಟ್ ಹಾಕೋ ಹಕ್ಕಿದೆ, ಎಲ್ಲ ಇದಿದೆ, ಅದನ್ನು ಅವರು ಮಾಡ್ತಾರೆ. ಇಂಥ ಒಂದು ಕಾರ್ಯವನ್ನು ನಾವು ಅವಲೋಕನೆ ಮಾಡ್ಕೋಬೇಕು. ಇವತ್ತು ಸಣ್ಣ ದೊಡ್ಡ ಪತ್ರಿಕೆ ಅಲ್ಲ ಸ್ವಾಮಿ, ಅದರಲ್ಲಿ ಸತ್ತು ಇದೆ, ಅದು ಮಹತ್ವದ ಪತ್ರಿಕೆ, ಎಲ್ಲಕ್ಕ ದೊಡ್ಡ ಪತ್ರಿಕೆ. ಬರೀ ರದ್ದಿ ಹೆಚ್ಚಾದರೆ ಅದು ದೊಡ್ಡ ಪತ್ರಿಕೆ ಆಗೋದಿಲ್ಲ, ಬಣ್ಣ ಹೆಚ್ಚಾದರೆ ದೊಡ್ಡ ಪತ್ರಿಕೆ ಆಗೋದಿಲ್ಲ, ಗೊಳ್ಳು ಸುದ್ದಿ ಹಾಕಿದ್ರೆ ದೊಡ್ಡ ಪತ್ರಿಕೆ ಆಗೋದಿಲ್ಲ. ಸತ್ಯಾಂಶ ಇರಬೇಕು, ಜನರಿಗೆ ಸ್ಪಂದನೆ ಇರಬೇಕು. ಇದನ್ನು ನಾವು ಪತ್ರಕರ್ತರು ಅರಿತುಕೊಳ್ಳಬೇಕು. ನಾವು ಇವತ್ತಿನ ದಿವಸ ಸಮಾಜದಲ್ಲಿ ಕೆಡ್ತಾ ಹೋಗ್ತಾ ಇದ್ದೀವಿ, ಕ್ಷಮಿಸಬೇಕು. ಪತ್ರಕರ್ತರು ತಪ್ಪು ತಿಳ್ಕೊಳ್ಬಾರ್ದು. ಬರ್ತಾ ಬರ್ತಾ ನಾವು ಕೆಡ್ತಾ ಇದ್ದೀವಿ. ಕಾರಣ ಏನು? ನಾವು ಇದೇ ಸಮಾಜದಲ್ಲಿ ಬೆರೀತಾ ಇದ್ದೀವಿ.
ಮತ್ತೊಬ್ಬರು ದೊಡ್ಡವರು ಹೇಗಾದರೂ ಅದನ್ನು ನೋಡಿ ನಾವು ಒಂದೇ ರಾತ್ರಿಯಲ್ಲಿ ದೊಡ್ಡವರಾಗಬೇಕೆಂಬ ಕನಸು ಕಾಣ್ತಾ ಇದ್ವಿ. ಮಂತ್ರಿಗಳು ಕಾಲಿಲೆ ಅಡ್ಡಾಡ್ತಾಯಿದ್ರು, ಮಂತ್ರಿ ಆದ ಕೂಡಲೇ ಹಣ ಗಳಿದ್ರು ಅಂತೇಳಿ ತಲೆಯಲ್ಲಿ ಬಂದು ನಾವು ಪತ್ರಿಕೆ ತೆಗೆದು ಒಂದು ದೊಡ್ಡವರಾಗಬೇಕು ಅಂತ ಬರ್ತಾಯಿದ್ದೀವಿ. ಅಧಿಕಾರಿಗಳು ದುಡ್ಡಿನ ಆಸೆಗೆ ಅವರೂ ಭ್ರಷ್ಟರಾಗ್ತಾ ಇದ್ದಾರೆ. ಇವತ್ತಿನ ದಿವಸ ಪತ್ರಿಕೆ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾವು 4ನೇ ಪಿಲ್ಲರ್ ಇಲ್ಲದೇ ಇದ್ದರೂ ಸಹಿತ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವರು ಮೂವರು ಒಳ್ಳೇದು ಮಾಡಿದ್ದನ್ನು ಒಳ್ಳೇದಂತ ಬರೆಯೋದು, ಕೆಟ್ಟದ್ದು ಮಾಡಿದ್ದನ್ನು ಕೆಟ್ಟದಂತ ಖಂಡಿಸೋದು ಅಂಥ ಮಹತ್ವದ ಕಾರ್ಯ ಮಾಡ್ತಕ್ಕಂಥ ಶಕ್ತಿ ನಮಗಿದೆ. ಇದನ್ನು ನಾವು ಒಪ್ಪಬೇಕು. ನಾವು ಪಿಲ್ಲರ್ ಇಲ್ಲದೆ ಇದ್ದರೂ ಈ ಮೂರು ಏನು ಕಾನೂನುಬದ್ಧವಾದಂಥ ಅಂಗಗಳಿವೆಯೋ ಇವರು ತಪ್ಪು ಒಪ್ಪುಗಳನ್ನು ಸರಿಯಾಗಿ ಪಡಿಸಲು ಅವರನ್ನು ದಾರಿಗೆ ತರಲು ಒಂದು ಲಗಾಮ್, ಸೊಕ್ಕಿದ ಆನೆಗೆ ಒಂದು ಅಂಕುಶ್, ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಒಬ್ರಿಗೆ ಧ್ವನಿ, ಒಬ್ಬನಿಗೆ ನಡಿಲಿಕ್ಕಾಗಲ್ಲ ಅವನಿಗೆ ಊರುಗೋಲಾಗಿ ಹೋಗ್ತಕ್ಕಂಥ ಕೆಲಸ ಪತ್ರಿಕೆ ಮಾಡ್ತದೆ. ಅಂಥ ದಿನಾಚರಣೆ ಇವತ್ತು ಎಲ್ಲ ಕಡೆಗೆ ಕರ್ನಾಟಕದಲ್ಲಿ ಜುಲೈ ತಿಂಗಳಲ್ಲಿ ಮಾಡ್ತಾರೆ. ಬೀದರ್ನಲ್ಲಿ ಮಾಡಿದ್ದಾರೆ, ಗುಲ್ಬರ್ಗಾದಲ್ಲಿ ಮಾಡಿದ್ದಾರೆ. ನಮ್ಮ ಗುಲ್ಬರ್ಗ ಸೌಭಾಗ್ಯ ನಮಗೆ ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅವರು ಬಂದರು, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಬಂದರು. ಇದು ನಮ್ಮ ಪತ್ರಿಕಾ ಇದ್ದ ಸೌಭಾಗ್ಯ. ನಾವು ಪತ್ರಕರ್ತರು ಜಾಗೃತರಾಗಬೇಕು, ಎಚ್ಚರದಿಂದ ನಡಿಬೇಕು. ನಾವು ದೊಡ್ಡವರಲ್ಲ, ನಾವು ಎಲ್ಲರ ಸೇವಕ ಮಾಡೋರು. ಆದರೆ ಯಾರು ತಪ್ಪು ಮಾಡ್ತಾರೆ ಅವ್ರು ಕಿವಿ ಹಿಂಡೋರಿದ್ದೆವು, ಅವರು ಅಧಿಕಾರಿಗಳಾಗಿರಲಿ ರಾಜಕಾರಣಿಗಳಾಗಲಿ. ಆದರೆ ದ್ವೇಷದಿಂದ ಬರೀಬಾರ್ದು, ದ್ವೇಷದಿಂದ ಹೇಳಬಾರ್ದು. ಇವತ್ತಿನ ದಿವಸ ಪತ್ರಿಕೆಗಳು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದೀವಿ, ಹೆಸರು ಕೆಡಿಸ್ತಾ ಇದೆ. ಅದು ಆಗ್ಲಾರ್ದಂಗೆ ನಡೆಸ್ಕೊಂಡು ಹೋಗಬೇಕು. ಮುಂದಿನ ವರ್ಷ ಮತ್ತೆ ನಮ್ಮ ಆತ್ಮ ಅವಲೋಕನ ಮಾಡಿಕೊಂಡು ನಿಮ್ಮ ಮುಂದೆ ಬರೋಣ. ಧನ್ಯವಾದ. ಒಂದೇ ಮಾತ್ರ.